ಈಗ ಆಗ್ರಾ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಹಲೋ ಮೇಡಮ್, ನಮಸ್ತೆ. ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಿರೋದು. ಹಾ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ. ಹಾ ಮೇಡಮ್, ನಾವು ಇದೀಗ ಇದಕ್ಕೂ ಮುಂಚೆ ನಾವು ನಿಮ್ಮದೇ ಪಂಚಾಯತಿ ಒಬ್ರು ಚುನಾಯಿತ ಪ್ರತಿನಿಧಿ ಜೊತೆ ಮಾತಾಡಿದ್ವಿ, ಕೃಷ್ಣಪ್ಪ ಅನ್ನೋವರ ಜೊತೆ. ಬಹಳಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ವಿ. ಇನ್ನು ನಿಮ್ಮ ಅನುಭವಗಳನ್ನ ಕೇಳೋದಾದ್ರೆ ಮೇಡಮ್, ಈಗ 4 ವರ್ಷ ಭರ್ತಿ ಆಗ್ತಾ ಇದೆ. ಈ 4 ವರ್ಷಗಳ ಅನುಭವ ಹೇಗಿದೆ ಮೇಡಮ್? ಮೇಡಮ್, ಅಂದ್ರೆ ಈಗ ಮಹಿಳಾ ಚುನಾಯಿತ ಪ್ರತಿನಿಧಿ ಅಂದಾಗ ಮನೆಯನ್ನ ಕೂಡ ಮ್ಯಾನೇಜ್ ಮಾಡ್ಬೇಕು, ತಮ್ಮ ಕಾರ್ಯಕ್ಷೇತ್ರವನ್ನ ಕೂಡ ಮ್ಯಾನೇಜ್ ಮಾಡ್ಬೇಕು. ಹೇಗಿತ್ತು ಮೇಡಮ್? ಅದು ಹೇಗಿತ್ತು ಮೇಡಮ್? ಅದೊಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ನನಗೆ ಆತರ ತೊಂದರೆ ಏನಾಗಿಲ್ಲ, ಯಾಕಂದ್ರೆ ಮನೇಲಿ ನಮ್ ಕೋಆಪರೇಷನ್ ಚೆನ್ನಾಗಿದೆ. ಓಕೆ. ನಾನು ಮೆಂಬರ್ 4 ವರ್ಷ ಆಯ್ತು, ಅಧ್ಯಕ್ಷರಾಗಿ 4 ತಿಂಗಳಾಗಿದೆ. ಓಕೆ. ನನಗೆ ಆತರ ಮ್ಯಾನೇಜ್ ಮಾಡೋದೇನು ತೊಂದರೆ ಅಂತ ಅನ್ನಿಸ್ತಿಲ್ಲ, ಸಪೋರ್ಟಿವ್ ಆಗಿದೆ. ಹಾ ಮೇಡಮ್, ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಬೋದು. ಮೇಡಮ್, ಇವಾಗ ನೀವು ಚುನಾವಣೆಗೂ ಮುಂಚೆ ಹಲವಾರು ಭರವಸೆಗಳನ್ನ ಕೊಟ್ಟಿರ್ತೀರ ಜನರಿಗೆ, ಪ್ರಚಾರಗಳನ್ನ ಮಾಡಿರ್ತೀರಾ. ಆ ನಂತರದಲ್ಲಿ ನೀವು ಚುನಾವಣೆಯಲ್ಲಿ ಗೆದ್ದ ನಂತರ ಅವರ ಕೆಲಸಗಳನ್ನ ಮಾಡ್ಕೊಡೋದ್ರಲ್ಲಿ ಮುಂದಾಗ್ತೀರಾ. ಇವಾಗ ಜನರ ಪ್ರತಿಕ್ರಿಯೆ ಹೇಗಿದೆ ಮೇಡಮ್ ನಿಮ್ಮ ಕಡೆಗೆ? ನಾನು ನನ್ನ ಬಗ್ಗೆ ಹೇಳ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ನಮ್ದು ಅವಿರೋಧ ಆಯ್ಕೆ ನಂದು. ಸದಸ್ಯರಾಗಿನೂ ಅಷ್ಟೇ, ಅಧ್ಯಕ್ಷರಾಗಿನೂ ಅವಿರೋಧ ಆಯ್ಕೆ ಆಗಿರೋದು. ಚುನಾವಣೆಯಲ್ಲಿ ಸ್ಪರ್ಧೆನೆ ಮಾಡಿಲ್ಲ? ಸಾರಿ, ಸದಸ್ಯರಾಗಿ ಅವಿರೋಧ ಆಯ್ಕೆ, ಅಧ್ಯಕ್ಷರಾಗಿ ಚುನಾವಣೆ ನಡೀತು. ನಾವು ಯಾವುದೇ ಭರವಸೆ ಕೊಟ್ಟಿರಲಿಲ್ಲ, ಯಾಕಂದ್ರೆ ನಮ್ಮ ಮನೆಯವರು ಮುಂಚೆಯಿಂದಲೂ ಸಮಸ್ಯೆನಲ್ಲೇ ಇದ್ರು. ಹಂಗಾಗಿ ಕೆಲಸಗಳು ಆಲ್ರೆಡಿ ಮಾಡ್ಕೊಂಡ್ ಬರ್ತಾ ಇದ್ರು. ಜನರ ಬೇಡಿಕೆ ಏನಿದೆಯೋ ಅದನ್ನ ಮ್ಯಾಕ್ಸಿಮಮ್ ಅಟೆಂಡ್ ಮಾಡ್ತಾ ಇದೀವಿ. ಮೇಡಮ್, ಇದು ಇವಾಗ ನಿಮ್ಗೆ ಯಾವ ರೀತಿಯಾಗಿ ಭರವಸೆಗಳನ್ನ ಕೊಡ್ತಿರೋ, ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡ್ತಿರೋ ಜೊತೆಗೆ ನಿಮ್ಮದೇ ಆದ ಒಂದು ರೀತಿಯ ಸವಾಲುಗಳು ಕೂಡ ಇರುತ್ತೆ ಮೇಡಮ್. ಎಷ್ಟೋ ಜನರು ನೀವು ಯಾವ್ದೇ ಕೆಲಸಗಳನ್ನ ಮಾಡಿದ್ರು ಕೂಡ ಅದು ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಈ ರೀತಿಯ ಯಾವ ರೀತಿಯ ಸವಾಲುಗಳನ್ನ ನೀವ್ ಎದುರಿಸಿದ್ದೀರಿ ಮೇಡಮ್? ಮುಖ್ಯವಾಗಿ ಕಚೇರಿನಲ್ಲಿ ಸಿಬ್ಬಂದಿಗಳು ಚೆನ್ನಾಗಿದ್ದಾರೆ, ಆದ್ರೆ ಪಿಡಿಒಗಳದ್ದು ಸಮಸ್ಯೆಗಳಾಗಿತ್ತು. ಹಳೆ ಪಿಡಿಒದು ಕೋಆಪರೇಷನ್ ಇರ್ಲಿಲ್ಲ, ಹಂಗಾಗಿ ನಾವು ಪಿಡಿಒ ಬದಲಾವಣೆಗೆ ಅರ್ಜಿ ಕೊಟ್ಟಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಈಗೇನೋ ಬಿಬಿಎಂಪಿ ಆಗತ್ತೆ ಅಂತಿದಾರಲ್ಲ, ಆತರ ಆಗ್ಬಿಟ್ರೆ ನಿಜವಾಗ್ಲೂ ಒಳ್ಳೇದು. ಪಂಚಾಯತಿ ವ್ಯವಸ್ಥೆನೇ ಒಂದು ಚೂರು ಸರಿ ಇಲ್ಲ, ಬರೀ ಅವ್ಯವಸ್ಥೆನೇ ಇರುತ್ತೆ. ಕೆಲಸ ಮಾಡೋದಕ್ಕಾಗಲ್ಲ. ಅದು ಬಿಬಿಎಂಪಿ ಆಗ್ಬಿಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಮೇಡಮ್, ಈಗ ನಿಮ್ಮ ಪಂಚಾಯತ್ ನ ಕಟ್ಟಡ ಮತ್ತೆ ಸಿಬ್ಬಂದಿ ವರ್ಗ ಚೆನ್ನಾಗಿದ್ಯಾ? ಚೆನ್ನಾಗಿದ್ದಾರೆ, ಸಿಬ್ಬಂದಿದ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ಏನಂದ್ರೆ 5 ವರ್ಷಕ್ಕೊಂದು ಅಧ್ಯಕ್ಷರನ್ನ ಸೆಲೆಕ್ಟ್ ಮಾಡ್ಬೇಕು, ಇಲ್ಲ ಇಬ್ಬರನ್ನ ಮಾಡ್ಬೇಕು. 5 ವರ್ಷಕ್ಕೆ 5 ಜನ 10 ಜನ ಅಧ್ಯಕ್ಷಗಳನ್ನ ಮಾಡ್ಕೊಂಡು ಅಧ್ಯಕ್ಷ ಎಲೆಕ್ಷನ್ 1 ತಿಂಗಳು ವೇಸ್ಟ್ ಆಗತ್ತೆ. ಅವ್ರ ಅಧಿಕಾರಕ್ಕೆ ಬಂದ್ಮೇಲೆ ಅವ್ರ ಅಕೌಂಟ್ಗಳು ಚೇಂಜ್ ಆಗೋದಕ್ಕೆ 1 ತಿಂಗಳು ವೇಸ್ಟ್ ಆಗತ್ತೆ. ಆಮೇಲೆ ಪಿಡಿಒ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಒಂದಷ್ಟು ದಿವಸಗಳು ವೇಸ್ಟ್ ಆಗತ್ತೆ. ಜನದ್ದು ಯಾವ್ದು ಕೆಲಸಗಳು ಮಾಡಕ್ಕಾಗಲ್ಲ. ಅದು ತುಂಬಾನೇ ಪಂಚಾಯತಿ ವ್ಯವಸ್ಥೆನ ನನ್ನ ಎಲೆಕ್ಷನ್ ಬಂದ್ಮೇಲೆ ಕ್ಲೇಶ ಮಾಡ್ತಾ ಇದ್ದೀನಿ. ನಾವು ಒಂದು ಕನ್ಸುಗಳು ಇಟ್ಕೊಂಡಿದ್ದಾರೆ ಕಾಲೇಜ್ ದಿನಗಳಲ್ಲೇ. ನಾನು ಎಲೆಕ್ಷನ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ ಕಾಲೇಜಲ್ಲೇ. NCC NSS ಅಲ್ಲಿ ಎಲ್ಲದರಲ್ಲೂ ಇದ್ದೆ ನಾನು. ನಮ್ಗೆ ಈ ವ್ಯವಸ್ಥೆ ಅಸಹ್ಯ ಅನ್ಸುತ್ತೆ ಕೆಲಸ ಮಾಡೋದಕ್ಕೆ. ಮೇಡಮ್, ಇವಾಗ ನಿಮ್ಗೆ ಒಂದು 5 ವರ್ಷಗಳ ಅವಧಿ ಅಂತ ಅಂದಾಗ ಇದು ಕಡಿಮೆ ಅನ್ಸುತ್ತಾ ಮೇಡಮ್, ಅಥವಾ ಇನ್ನೂ 5 ವರ್ಷಗಳು ನನಗೆ ಸಿಕ್ಕಿದ್ರೆ ಇನ್ನೊಂದಷ್ಟು? 5 ವರ್ಷದಲ್ಲಿ ಇಬ್ರು ಕೊಡ್ಬೇಕು ಅಧ್ಯಕ್ಷ ಸ್ಥಾನ ಅಷ್ಟೇನೆ. 2.5 ವರ್ಷ ಓಕೆ, ಇಲ್ಲ ಒಬ್ರು ಮಾಡಿದ್ರು ಓಕೆ. ನಾವೇನೋ ಬದಲಾವಣೆ ತರೋಣ ಅಂತ ಬಂದಾಗ ನಮ್ಮ ಅವಧಿ ಮುಗಿದಿದ್ರೆ ವೇಸ್ಟ್ ಅಲ್ವಾ? 5 ಜನ ಹಂಚ್ಕೊಂಡ್ರೆ 1 ವರ್ಷ ಏನ್ ಮಾರ್ಪಾಟ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ನಿಮಗೆ ಇನ್ನೂ ಒಂದು 5 ವರ್ಷ ನನಗ್ ಬೇಕು ಅಂತ ಏನಾದ್ರು ಅನ್ಸುತ್ತಾ ಮೇಡಮ್? ಖಂಡಿತ ಇದ್ದಿದ್ರೆ ಬೇಕಿತ್ತು, ಬಟ್ ವ್ಯವಸ್ಥೆ ನೋಡಿದ್ರೆ ಚುನಾವಣೆಗೆ ಬರಬಾರ್ದು ಅನ್ಸುತ್ತೆ ನಮ್ಮಂತೂ. ಈ ಮೊದಲು ಚುನಾವಣೆಗೆ ನಿಂತಿದ್ರ ಮೇಡಮ್? ಅದೇ ಇಲ್ಲ, ಫಸ್ಟ್ ಟೈಮ್ ಸದಸ್ಯರಾಗಿದ್ದು, ಫಸ್ಟ್ ಟೈಮ್ ಅಧ್ಯಕ್ಷರಾಗಿದ್ದು. ಮುಂದೆ ಏನಾದ್ರು ಇಲ್ಲ ಯೋಚನೆ ಇದೆಯಾ ಮೇಡಮ್? ನಿಮ್ಗೆ ಹೇಳಿದ್ರೆ ನೋಡ್ಬಿಟ್ಟು ಅಸಹ್ಯ ಅನ್ಸ್ಬಿಟ್ಟಿದೆ ನಮ್ಗೆ. ಎಲೆಕ್ಷನ್ ಹೋಗೋದಕ್ಕೆ ಇಂಟ್ರೆಸ್ಟ್ ಹೊರಟೋಗಿದೆ. ಮೇಡಮ್, ಈ ಅನುದಾನಗಳೆಲ್ಲ
ಏನಿದೆ ಈ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥದ್ದು ಮತ್ತೆ ಈ ನಿಮ್ಮ MP ಫಂಡ್ ಆಗಿರ್ಬೋದು MLA ಫಂಡ್ ಆಗಿರ್ಬೋದು, ಈಗ MLA SP ಸೋಮಶೇಖರ್ ಅವರಲ್ವಾ, ಹಾಗೆ MP ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಸೊ ಈ ಅನುದಾನಗಳೆಲ್ಲ ಹೇಗ್ ಬರುತ್ತೆ ಮೇಡಮ್ ನಿಮ್ಗೆ? ನಮ್ಗೆ ಸೋಮಣ್ಣ ಅವ್ರದ್ದು ಎಲ್ಲ ನಮ್ಮ ಅನುದಾನಗಳು ಸಿಗ್ತಾ ಇದೆ. ಅವರು ಹುಡುಕಿ ಕೆಲಸಗಳು ಮಾಡಿಸ್ತಾ ಇದಾರೆ. ಅಭಿವೃದ್ಧಿ ಏನಾದ್ರು ನಮ್ಮ ಭಾಗದಲ್ಲಿ ನಗರ ಪಂಚಾಯತಿನಲ್ಲಿ ಅಭಿವೃದ್ಧಿಗಳು ಆಗ್ತಾ ಇದೆ ಅಂದ್ರೆ ಅದು ನಮ್ಮ ಪಂಚಾಯತಿ ಅಧ್ಯಕ್ಷರಿಗೂ ಗಮನಕ್ಕಿರುತ್ತೆ, ಇಲ್ವೋ ಗೊತ್ತಿಲ್ಲ, ಸೋಮಣ್ಣ ಅವ್ರ ಗಮನಕ್ಕಿರುತ್ತೆ ಏನೇನ್ ಕೆಲಸಗಳು ಮಾಡಿಸ್ಬೇಕು ಅಂತ. ಅಷ್ಟು ನೀಟಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಅವರಿಂದ ನಾವು ಸ್ವಲ್ಪ ಕೆಲಸಗಳು ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಇಲ್ಲ ಅನುದಾನಗಳು ಕೊಟ್ಟಿದ್ದಾರೆ. ಈಗ 2 ಕೋಟಿ ಅನೌನ್ಸ್ ಮಾಡಿದ್ದಾರೆ ನಮ್ಮ ನಗರ ಪಂಚಾಯತಿಗೆ. ಯಾವ್ದೋ ಫಂಕ್ಷನ್ ಸಿಕ್ಕಿದ್ರು, ನಾನೊಂದು ಕೇಳಿದೆ, ಒಂದು ಪಾರ್ಕ್ ಬೇಕಿತ್ತು ಮಕ್ಕಳುಗಳು ಆಟ ಆಡೋದಕ್ಕೆ, ನಗರ ಪಂಚಾಯತಿ ಪಾರ್ಕ್ ಇಲ್ಲ ಅಂತ. ಜಾಗ ಇದೆಯೇನಮ್ಮ ಅಂದ್ರು. ಜಾಗ ನಾವು ಹುಡುಕಿಸ್ಕೊಳ್ಬಹುದು ಅಂದೆ. ಮತ್ತೆ ಸ್ಟಾರ್ಟ್ ಮಾಡಿ ಅಂದ್ರು. ಅದಾದ್ಮೇಲೆ ಹೇಳಿದ ಹಂಗೆ ಇಮಿಡಿಯೇಟ್ ಕೆಲಸಗಳು ಮಾಡಿಸ್ತಾರ ಅವರು. ನಿಮ್ಗೆ ಒಳ್ಳೆ ಪ್ರತಿಕ್ರಿಯೆ ಅಂತೂ ಇದೆ MLA MP ಕಡೆಯಿಂದ? ಜನಗಳಿಂದನೂ ಒಳ್ಳೆ ಪ್ರತಿಕ್ರಿಯೆ ಇದೆ ಮೇಡಮ್. ನಮ್ಗೆ MLA ಅವರಿಂದನೂ ಇದೆ. ಮೇಡಮ್, ಇದು ಈ JJM ಏನ್ ಬಂದಿದೆ ಜಲಜೀವನ್ ಮಿಷನ್, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಮೇಡಮ್ ನಿಮ್ಮ ಒಂದು ರಸ್ತೆಯ ಆಗರ ಅಂತ ಹೇಳ್ತೀನಿ ನಾನು. ಈಗ ಅದ್ರದ್ದು ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಪಂಚಾಯತ್ಗೆ. ಅರ್ಗರ್ಜಲ್ ಅಂತ ಮಾಡ್ಬಿಟ್ಟು ಪಂಚಾಯತ್ ಹ್ಯಾಂಡ್ ಓವರ್ ಮಾಡ್ತಾರೆ. ನಮ್ಮ ಪಂಚಾಯತಿನಲ್ಲಿ 2 ಊರು ಮಾತ್ರ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವ್ರು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದು ನಮ್ ಜವಾಬ್ದಾರಿ. ಅದು ಏನೇ ಬಂದು ಪ್ರಾಬ್ಲಮ್ಗಳು ನಾವು ನೋಡ್ಕೊಳ್ಬೇಕಾಗತ್ತೆ. ಬಟ್ ಬೆಳಗ್ಗೆ ಇದ್ರೆ ಇವ್ರದ್ದು ಬರೀ ಪ್ರಾಬ್ಲಮ್ಗಳು ಆಗ್ಬಿಟ್ಟಿದೆ. ಇನ್ನು ಕಂಪ್ಲೀಟ್ ಆಗಿಲ್ಲ ಪ್ರಾಜೆಕ್ಟ್ಗಳು. ರೋಡ್ಗಳೆಲ್ಲ ಹಾಳು ಮಾಡಿದ್ದಾರೆ. ಯಾರನ್ನ ಕೇಳ್ಬೇಕು ನಾವು, ಇಂಜಿನಿಯರ್ ಒಬ್ರು ಮಾತ್ರ ಫೋನ್ ಸಿಗ್ತಾರೆ. 18 ಊರಲ್ಲಿ ಯಾವ್ಯಾವ ಕಡೆ ಅವ್ರು JJM ಇದ್ ಮಾಡ್ತಾ ಇದಾರೋ ಯೋಜನೆಗಳನ್ನ, ಅಷ್ಟು ಕಾಂಟ್ರಾಕ್ಟರ್ಗಳು ನಮ್ ಕೈಗೆ ಸಿಗೋದಿಲ್ಲ. ನಾವು ಸಿಗಲಿಲ್ಲ ಅಂದಾಗ ಯಾರು ಇಂಜಿನಿಯರ್ ಇರ್ತಾರೋ ಅವ್ರಿಗೆ ಕಾಲ್ ಮಾಡ್ತೀವಿ. ಇವತ್ತೇನಾದ್ರೂ ಸಮಸ್ಯೆ ಅಂತ ಹೇಳಿದ್ರೆ 15 ದಿವಸಕ್ಕೆ ಸಾಲ್ವ್ ಆಗುತ್ತೆ. ಹೌದು. ಆಮೇಲೆ ಅವ್ರದ್ದು JJM ಅವರು ಯೂಸ್ ಮಾಡೋ ಟೂಲ್ ಕಿಟ್ ಗಳೆಲ್ಲ ಬೇರೆ, ಪಂಚಾಯತಿ ಟೂಲ್ ಕಿಟ್ ಗಳೇ ಬೇರೆ. ಇಮಿಡಿಯೇಟ್ ನಾವು ನಿಂತ್ಕೊಂಡ್ ಮಾಡ್ಸೋಣ, ಜನಗಳ ಮುಖ ನೋಡ್ಬೇಕು, ದುಡ್ಡು ನೋಡಕ್ ಆಗಲ್ಲ ಅಂದ್ರೆ ಅದು ಮ್ಯಾಚ್ ಆಗಲ್ಲ, ನಾವು ಕೆಲಸ ಮಾಡ್ಸಕ್ಕೆ ಆಗಲ್ಲ ಇರುತ್ತೆ. ನೀರಿನ ಸಮಸ್ಯೆ ಇನ್ನೂ ಇದೆ ಅಂತ ಆಯ್ತು. ನೀರಿನ ಸಮಸ್ಯೆ ಅಲ್ಲ, ಇವ್ರು ಕೆಲ್ಸದ್ದು ನೀರಿಂದು ಪಂಚಾಯತಿ ನೀರುಗಳಿರುತ್ತೆ. ನಾವೇನೋ ಮಾಡ್ತಿರ್ತೀವಿ, ಬಟ್ ಅದನ್ನ ಸ್ಟಾಪ್ ಮಾಡಿಸಿ ಇವ್ರು ಲೈನ್ಗಳು ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗಿ ಪಂಚಾಯತ್ ನೀರನ್ನು ಸರಿಯಾಗಿ ಸಪ್ಲೈ ಅಂತ ಹೇಳತ್ತರ ಎಲ್ಲ ಮಾಡ್ಬಿಟ್ಟು ಇಟ್ಟಿರ್ತಾರೆ. ಆ ಕಂಪ್ಲೇಂಟ್ಸ್ ಎಲ್ಲ ನಮ್ ತಲೆಗೆ ಬರ್ತಾ ಇದೆ. ಮೇಡಮ್, ಇವಾಗ ನೀವು ನರೇಗಾ ಯೋಜನೆ ಅಂತಕ್ಕಂಥದ್ದು ಹೆಚ್ಚಾಗಿ ಹಳ್ಳಿ ಕಡೆಯಲ್ಲಿ ಅದು ಪ್ರಭಾವ ಬೀರುತ್ತೆ. ಈಗ ನಿಮ್ದು ಇದ್ದಕ್ಕಂಥದ್ದು BBMPಗೆ ತುಂಬಾ ಹತ್ತಿರವಾದ ಕ್ಷೇತ್ರ ನಿಮ್ಮದು. ಇಲ್ಲ, ಇನ್ನೂ ನಡೀತಿದೆ ಅಂದ್ರೆ ಸಕ್ಸಸ್ ಇಲ್ಲ. ಸಕ್ಸಸ್ ರೇಟ್ ತುಂಬಾ ಕಡಿಮೆ. ಕೆಲಸ ನಡೀತಾ ಇದೆ. ಇದಕ್ಕೆ ಈಗ ನರೇಗಾದಂತ ಬರುವಂತ ಫಂಡ್ ನ ಏನ್ ಮಾಡೋದು, ಯಾವ್ದಕ್ ಬಳಕೆ ಕೊಡ್ತೀರಾ ಮೇಡಮ್? ಮತ್ತೆ ಕೆಲಸಗಳು ಬಂದು ಇನ್ನು 4 ತಿಂಗಳು ಆಯ್ತು. ನಾವು ಬರ್ಬೇಕಲ್ಲ ಮೇಡಮ್, ಬಂದಿಲ್ಲ. ಮೇಡಮ್, ಇವಾಗ 30 ಜನ ನೀವು ವಾರ್ಡ್ ಮೆಂಬರ್ಸ್ ಇದ್ದೀರಲ್ವಾ, ಒಟ್ಟು ಚುನಾಯಿತ ಪ್ರತಿನಿಧಿಗಳು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ. ನಿಮ್ಮ ನಡುವಿನ ಒಗ್ಗಟ್ಟು ಹೇಗಿದೆ ಮೇಡಮ್? ಒಂದು ಕೆಲಸ ಅಂತ ಅಂದಾಗ ಎಲ್ಲರೂ ಸಪೋರ್ಟಿವ್ ಆಗಿದಾರ, ಹೇಗೆ ಮೇಡಮ್? ಮೇಡಮ್, ನನಗೆಲ್ಲ ಸಪೋರ್ಟಿವ್ ಆಗಿದ್ದಾರೆ ಮೇಡಮ್. ಸಭೆಗಳು ಎಲ್ಲ ಕಾಲಕ್ಕೆ ನಡೀತಾ ಇದೆಯಾ ಮೇಡಮ್? ಎಲ್ಲಾ ರೀತಿಯ ಮೀಟಿಂಗ್ಗಳು? ಖಂಡಿತ ನಡೀತಿದೆ. ಅಂದ್ರೆ ಒಂದು ರೂಲ್ ಇದೆ, ಆನ್ಲೈನ್ ಮೀಟಿಂಗ್ ಮಾಡ್ಬೇಕು ಅಂತ. ಏನಕ್ಕೆ ಅದು ಅಂದ್ರೆ ಪಾರದರ್ಶಕವಾಗಿರುತ್ತೆ ಆಡಳಿತ ವ್ಯವಸ್ಥೆ ಅಂತ. ನಮ್ಗೆ ಇಷ್ಟ ದಿವಸ ಇದ್ದಿದ್ದು PDO ಯಾವ್ದು ಮಾಡೋ ಅಭ್ಯಾಸ ಇಲ್ಲ ಅವರಿಗೆ. ಈಗ ನಾವ್ ಅದಕ್ಕೆ ಅಂತಾನೆ PDO ಚೇಂಜ್ ಮಾಡ್ಕೊಡಿ, ಎಲ್ಲ ಅವ್ಯವಸ್ಥೆ ಆಗಿದೆ ಅಂದ್ಬಿಟ್ಟು ಬೇರೆಯವ್ರನ್ನ ತಗೊಂಡ್ವಿ. ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಸದ್ಯಕ್ಕೆ. ಪ್ರಭಾರ ಬಂದಿರೋರು ಪರ್ಮನೆಂಟ್ ಆಗಿ ಯಾರಾದ್ರೂ ಒಬ್ರು ಬಂದ್ರೆ ಸ್ವಲ್ಪ ನಾವು ಅಭಿವೃದ್ಧಿನ ನಮ್ ಜೊತೆಗೆ ಸೇರ್ಕೊಂಡು ಮಾಡೋದಿಕ್ಕೆ ಈಸಿ ಆಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ಬಹಳಷ್ಟು ಕಡಿಮೆ ಸಮಯ ಇರೋದ್ರಿಂದ ಇರುವಂತ ಸಮಯದಲ್ಲಿ ಒಂದಷ್ಟು ಕೆಲಸಗಳಾಗ್ಬೇಕು. ಸೊ ಹಾಗಾಗಿ ನೀವು ಹೊಸದಾಗಿ ಬಂದಿರೋದ್ರಿಂದ ಒಂದಷ್ಟು ಒತ್ತಡಗಳಂತೂ ಖಂಡಿತವಾಗೂ ಇರುತ್ತೆ. ಆ ಒತ್ತಡಗಳ ಜೊತೆ ಜೀವನ ಹೇಗಿದೆ ಮೇಡಮ್? ಈಗ ಸಡನ್ ಆಗಿ ಅಡ್ಜಸ್ಟ್ ಆಗ್ಬೇಕು. ಇನ್ನು 1 ವರ್ಷದ ಕಾರ್ಯ ಅವಧಿ ಮಾತ್ರ ಇದೆ, ಅದ್ರೊಳಗೆ ಕೆಲಸಗಳು ಕೂಡ ಆಗ್ಬೇಕು. ಬಟ್ ಅದೇನಂತ ಗೊತ್ತಿಲ್ಲ, ನಮ್ಗೆ ಯಾವ ಕೆಲಸಗಳು ಸ್ಟಾಪ್ ಆಗ್ತಾ ಇಲ್ಲ. ಈಸಿಯಾಗಿ ಹೋಗ್ತಾ ಇದೆ, ಮೂವ್ ಆಗ್ತಾ ಇದೆ. ಫಂಡ್ ಇಲ್ಲ ಅಂದ್ರೂ ಟ್ಯಾಕ್ಸ್ ಕಲೆಕ್ಟ್ ಆಗದೆ ಇದಾಗ್ತಾ ಇದೆ. ಎಲ್ಲಾ ರೀತಿ ಸಪೋರ್ಟ್ ಸಿಗ್ತಾ ಇದೆ, ಕೆಲಸಗಳು ನಡೀತಾ ಇದೆ. ನನ್ಗೆ ಅದೆಲ್ಲ ಕಷ್ಟ ಅನಿಸ್ತಿದೆ. ನಂಗೆ ಕಷ್ಟ ಏನ್ ಅನ್ಸಿತ್ತು ಅಂದ್ರೆ ಈ ಅಧ್ಯಕ್ಷರದ್ದು ಟೈಮಿಂಗ್ಸ್ ಸಾಕಾಗ್ತಾ ಇಲ್ಲ ಅನ್ನೋದು ಒಂದು.
ಆಮೇಲೆ ಕರಪ್ಷನ್ ಜಾಸ್ತಿ ಇರುತ್ತೆ, ನಾವ್ ಅದನ್ನ ಸ್ಟಾಪ್ ಮಾಡಕ್ಕಾಗಲ್ಲ, ಇದೆಲ್ಲ ಇರುತ್ತೆ. ಮೇಡಮ್ ಇವಾಗ ನಿಮ್ಮಲ್ಲಿ ಕಂದಾಯ ಅಂತ ನೋಡಿದಾಗ ನಿಮ್ಮ ಗ್ರಾಮ ಪಂಚಾಯತಿಲಿ ಇನ್ನೂ ಬಹಳಷ್ಟು ಕಂದಾಯಗಳು ಸಂಗ್ರಹ ಆಗ್ಲಿಕ್ಕಿದೆ. ತುಂಬಾ ಕಡಿಮೆ ಮಟ್ಟದಲ್ಲಿ 11 ಕೋಟಿ ಇರುವಂತಹದ್ರಲ್ಲಿ 2 ಕೋಟಿ ಆಗಿರುವಂತದ್ದು ಮೇಡಮ್, ಇನ್ನು 9 ಕೋಟಿಯಷ್ಟು ಬಾಕಿ ಇದೆ. ನಿಮ್ಮ ಅವಧಿಯಲ್ಲಿ ಆದಷ್ಟು ಪ್ರಯತ್ನ ಪಡಬಹುದಾ? ಮೇಡಮ್ ಅದು ನಮ್ಗಿಲ್ಲಿ ಮೇಡಮ್ ಕನ್ವರ್ಷನ್ ಮಾಡ್ಬೋದು, ಗ್ರಾಮ ಮಾಡ್ಬೋದು. ರೆವಿನ್ಯೂ ಖಾತಾ ಬಿಟ್ರೆ 100% ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಡೆವಲಪ್ಮೆಂಟ್ ಈಸಿ ಆಗುತ್ತೆ. ಬಟ್ ರೆವಿನ್ಯೂ ಬಿಡ್ತಿಲ್ವಲ್ಲ, ಅದ್ ರೆವಿನ್ಯೂ ಬಿಟ್ರೆ ಡೆವಲಪ್ಮೆಂಟ್ ಗೆ ತೊಂದರೆನೇ ಇರೋದಿಲ್ಲ. ಗ್ರಾಮ ಠಾಣ ಮತ್ತೆ ಇದು ಯಾವ್ದು ಕನ್ವರ್ಷನ್ ಖಾತಾಗಳು ನಡೆಯುತ್ತೆ, ಯಾವ್ದಾವ್ದು ಅಪ್ಲಿಕೇಶನ್ ಬಂದಿರುತ್ತೋ ಅದು ಆರಾಮಾಗಿ ನಡೆಯುತ್ತೆ. ಓಕೆ ಮೇಡಮ್, ಈಗ ನಿಮ್ಮ ಈ ಒಂದು ಅವಧಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಹುದಲ್ವಾ, ಅವೇರ್ನೆಸ್ ಮೂಡಿಸೋದಕ್ಕೆ ಹೆಣ್ಣು ಮಕ್ಕಳಿಗೋಸ್ಕರ? ಆಲ್ರೆಡಿ ಕಂದಾಯ ಆಂದೋಲನ ಅಂತ ಮಾಡಿ ನಾನೇ ಹೆಚ್ಚು ಕಮ್ಮಿ 1 ತಿಂಗಳು ನಮ್ಮ ಬಿಲ್ ಕಲೆಕ್ಟರ್ಸ್ ನ ಕರ್ಕೊಂಡು ಹೋಗಿ 1-2 ಭಾಗದಲ್ಲಿ ಪ್ಯಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಟ್ಯಾಕ್ಸ್ ಗೆ ಪೇ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ. ಮಧ್ಯದಲ್ಲಿ ಇನ್ನ ಬೇರೆ ಬೇರೆ ಕೆಲಸಗಳಿತ್ತು, ಪಿಡಿಒ ತೊಂದರೆ ಆಯ್ತು. ಯಾಕೆಂದ್ರೆ ಕಂದಾಯ ಆಂದೋಲನಕ್ಕೆ ಪಿಡಿಒ ಬರ್ಲೇಬೇಕು, ಅವ್ರು ಬರ್ತಾ ಇರ್ಲಿಲ್ಲ ಜೊತೆಗೆ. ಯಾಕೆಂದ್ರೆ ಅವ್ರು ಬೇರೆ ಬೇರೆ ಏನೇನೋ ಪ್ರಾಬ್ಲಮ್ಗಳು ಇತ್ತು, ಅವ್ರದ್ದು ಅಡ್ಜಸ್ಟ್ಮೆಂಟ್ ಗಳು, ಹಂಗಾಗಿ ಬರ್ತಿರ್ಲಿಲ್ಲ. ಸೊ ಅದನ್ನ ಸ್ಟಾಪ್ ಮಾಡಿದೀನಿ. 1 ತಿಂಗಳು ಹೋಗಿದ್ದೆ, 1 ತಿಂಗಳಿಗೆ ಹೆಚ್ಚು ಕಡಿಮೆ 15% 20% ಕಲೆಕ್ಷನ್ ಜಾಸ್ತಿ ಆಗಿತ್ತು. ಮಿಕ್ಕ ಭಾಗಗಳಿಗೂ ಹೋಗ್ಬೇಕು, ಟೈಮ್ ಶಾರ್ಟೇಜ್ ಆಗಿತ್ತು. ಈ ಪಿಡಿಒ ಬಂದಿರೋದ್ರಿಂದ ಅವ್ರನ್ನ ಜೊತೆ ಕರ್ಕೊಂಡು ಸ್ವಲ್ಪ ಮಾಹಿತಿ ತಗೊಂಡು 18 ಊರುಗಳಿಗೂ ಹೋಗ್ಬೇಕು ಅಂತಿದ್ದೀನಿ. ಹಾಗಾದ್ರೆ ಜನರ ಸ್ಪಂದನೆ ಕೂಡ ಚೆನ್ನಾಗಿದೆ ನಮ್ಗೆ ಅಂತ ಆಯ್ತು? ತುಂಬಾ ಚೆನ್ನಾಗಿದೆ ಮೇಡಮ್. ನೀವು ಅದನ್ನ ನನ್ನೇ ವಿಚಾರಿಸಬಹುದು, ಅದರ ಪಂಚಾಯತಿ ಅಧ್ಯಕ್ಷರದ್ದು ಕೆಲಸಗಳು ನಡೀತಿದ್ಯಾ ಅಥವಾ ನಿಮ್ಗೆಲ್ಲಾ ಸ್ಪಂದನೆ ಹೇಗಿದೆ ಅಂತ ಜನಗಳನ್ನ ವಿಚಾರಿಸ್ಬೋದು. ಖಂಡಿತ ಮೇಡಮ್. ಆದ್ರೆ ನಿಮ್ ಕಡೆಯಿಂದ ನಮ್ಗೊಂದು ಮಾಹಿತಿ ಅನ್ನೋದು ಬೇಕಲ್ವಾ, ಹಾಗಾಗಿ ಬಹಳಷ್ಟು ಖುಷಿ ಆಯ್ತು ಮೇಡಮ್ ನಿಮ್ಮ ಜೊತೆ ಮಾತಾಡಿದ್ದಕ್ಕಾಗಿ, ನಿಮ್ಮ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕಾಗಿ. ಯಾಕಂತಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ಇದೆ ಪ್ರಸ್ತುತ ಸನ್ನಿವೇಶಗಳು, ಅಲ್ಲಿಗೆ MLA MP-ಗಳಾಗಿರ್ಬೋದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದೆ, ಹಾಗೆ ಕೆಲಸಗಳು ಯಾವ ರೀತಿ ಆಗಿದೆ ಅಂತ ಹೇಳಿ ನಮ್ಮ ಜನರಿಗೆ ನಾವು ತಿಳಿಸ್ಕೊಡುವಂತಹ ಸಣ್ಣ ಪ್ರಯತ್ನವನ್ನ ಮಾಡಿದ್ದೇವೆ. ಸ್ಪಂದಿಸೋದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಚುನಾಯಿತ ಪ್ರತಿನಿಧಿಗಳಾದಂತಹ ಎಂ ಕೃಷ್ಣಪ್ಪ ಅವರಾಗಿರ್ಬಹುದು, ಇದೀಗ ಮಾತಾಡಿದಂತಹ ಲತಾ ಮಂಜುನಾಥ್ ಅವರು, ಇವರು ಆಗ್ರಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು. ಇವರು ಕೂಡ ಬಹಳಷ್ಟು ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಧ್ಯಕ್ಷೀಯ ಪಟ್ಟಕ್ಕೆ ಕಡಿಮೆ ಸಮಯ ಇದ್ರೂ ಕೂಡ ಇರುವಂತಹ ಅವಧಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಕೆಲಸಗಳಾಗಬೇಕು, ಇದನ್ನ ಜನರಿಗೆ ತೋರಿಸ್ತಕ್ಕಂಥದ್ದೇ ನಮ್ಮ ಮಾಧ್ಯಮದ ಗುರಿ ಅಂತ ಹೇಳ್ತಾ, ಈ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್. ಇದು ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ಧನ್ಯವಾದಗಳು.